ಎಲ್ಲ ವಯೋಮಾನದವರಿಗಾಗಿ ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಿಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ಇದುವರೆಗೂ ವಿದ್ಯಾವಂತ ಮಧ್ಯಮ ವರ್ಗದವರು, ಅದರಲ್ಲೂ ಬೆಂಗಳೂರಿನಂಥ ನಗರವಾಸಿಗಳೆಲ್ಲ ನಮ್ಮ ವೋಟ್ ಬ್ಯಾಂಕ್ ಅಲ್ಲ, ಅವ್ರು ಏನಿದ್ರು ಜನತಾದಳಕ್ಕೆ ಓಟ್ ಹಾಕ್ತಾರೆ, ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತ ಮಧ್ಯಮ ವರ್ಗ ಅಂದ್ರೆ ಮೂಗು ಮುರಿತಾ ಇದ್ದ ಕಾಂಗ್ರೆಸ್ಸಿಗರಿಗೆ ಕಡೆಗೂ ಜ್ಞಾನೋದಯವಾಗಿದೆ. ಅದು ಅವರವರಲ್ಲ. ಈಗಾಗಲೇ 2.5 ವರ್ಷಗಳ ಗಡುವು ಮುಗಿತಾ ಬಂದಿರೋದ್ರಿಂದ ಇದುವರೆಗೂ ಉಪಮುಖ್ಯಮಂತ್ರಿ ಆಗಿದ್ದು, ಇದೀಗ ಮುಖ್ಯಮಂತ್ರಿ ಪದವಿಗೆ ಅತ್ಯಂತ ಬಲವಾಗಿ ಲಗ್ಗೆ ಇಟ್ಟಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗಿದೀಗ ಬೆಂಗಳೂರಿನ ಮಧ್ಯಮ ವರ್ಗದ ಪ್ರಜ್ಞಾವಂತ ಮತದಾರರ ಬಗ್ಗೆ ಆಸಕ್ತಿ ಮೂಡಿದೆ. ಬೆಂಗಳೂರು ವಾಕ್ ಅನ್ನೋ ಈ ನಾಗರಿಕ ಸಂವಾದ ಕಾರ್ಯಕ್ರಮ ಕಡೆಗೂ ಡಿ.ಕೆ. ಶಿವಕುಮಾರ್ ಬಗ್ಗೆ ಬೆಂಗಳೂರಿನ ನಾಗರಿಕರಿಗಿದ್ದ ಕೆಲವು ತಪ್ಪು ಅಭಿಪ್ರಾಯಗಳನ್ನ ಬಹುಪಾಲು ಸರಿಪಡಿಸುವಂಥ ಜಾಡಿನಲ್ಲಿ ಸಾಗಿದೆ ಅಂತ ಹೇಳ್ಬೋದು. ಅವರು ಲಾಲ್ಬಾಗ್ನಿಂದ ಶುರು ಮಾಡಿಕೊಂಡ್ರು. ಬೆಂಗಳೂರು ವಾಕ್ ಅಂತಂದ್ರೆ ವಾರಾಂತ್ಯದಲ್ಲಿ 2 ದಿನ ಬೆಳಿಗ್ಗೆ ಬೆಂಗಳೂರಿನ ಪ್ರಮುಖ ಪಾರ್ಕ್ಗಳಲ್ಲಿ ಬೆಳಗಿನ ವಾಯು ವಿಹಾರಕ್ಕೆ ಬರೋ ನಾಗರಿಕರ ಜೊತೆಗೆ ಸಂವಾದ ಮಾಡೋದು. ಅದು ಪೂರ್ವ ಯೋಜಿತ ಕಾರ್ಯಕ್ರಮವಾಗಿರುತ್ತೆ. ಹೀಗಾಗಿ ಆಯಾ ಪ್ರದೇಶದ ಸರ್ಕಾರಿ ಅಧಿಕಾರಿಗಳೆಲ್ಲ ಉಪಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ಕಾಲ್ನಡಿಗೆಗೆ ಬರುವ ನಾಗರಿಕರ ಜೊತೆಗೆ ಸಂವಾದಕ್ಕೆ ಸೂಕ್ತವಾದ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿಕೊಂಡಿರ್ತಾರೆ. ಇದೀಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅರ್ಥವಾಗ್ತಾ ಇದೆ ಯಾಕೆ ಬೆಂಗಳೂರಿನ ಜನ ಇಲ್ಲಿನ ರಸ್ತೆ ಗುಂಡಿಗಳ ಬಗ್ಗೆ, ಕಸ ವಿಲೇವಾರಿಯ ಅವ್ಯವಸ್ಥೆ ಬಗ್ಗೆ, ಬೆಂಗಳೂರಿನ ಟ್ರಾಫಿಕ್ ಜಾಮ್ ಬಗ್ಗೆ ಮತ್ತು ಫ್ಲೈಓವರ್ ನಿರ್ಮಾಣ, ಟನಲ್ ರಸ್ತೆ ನಿರ್ಮಾಣ ಇತ್ಯಾದಿಗಳ ಬಗ್ಗೆ ಇಷ್ಟ್ಯಾಕೆ ಟೀಕೆ ಟಿಪ್ಪಣಿ ಮಾಡ್ತಾ ಇರ್ತಾರೆ, ಇಷ್ಟ್ಯಾಕೆ ಗೊಣಗಾಡ್ತಾ ಇರ್ತಾರೆ, ಯಾಕೆ ನಮ್ಮ ಸರ್ಕಾರವನ್ನು ಸುಮ್ಮನೆ ಬೈತಿದ್ದಾರೆ. ದಿನ ಬೆಳಗಾದ್ರೆ ಟ್ವಿಟರ್ನಲ್ಲಿ ಎಕ್ಸ್ ಖಾತೆಯಲ್ಲಿ ನಮ್ಮ ಬಗ್ಗೆ ಬರೀ ಕಠೋರವಾದ ಮಾತುಗಳಿಗೆ ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಹುಡುಕೊಂಡು ಹೊರಟಿದ್ದಾರೆ ಡಿ.ಕೆ. ಶಿವಕುಮಾರ್. ಮೊದಲು ಅವರು ಕೂಡ ತಮ್ಮ ಇತರ ಸಹೋದ್ಯೋಗಿಗಳ ತರ ಸಿಡುಕ್ತಾ ಇದ್ರು. ಇದೀಗ ಪ್ರಜ್ಞಾಪೂರ್ವಕವಾಗಿ ಸಾಕಷ್ಟು ಸಂಯಮವನ್ನು ರೂಢಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನ ಜನಸಾಮಾನ್ಯರ ಜೊತೆಗೆ ನೇರವಾಗಿ ಸಂವಾದ ಮಾಡಿದ ಮೇಲೆ ಇವರ ಈ ಸಂವಾದ ಕಾರ್ಯಕ್ರಮಗಳಲ್ಲಿ ಕೆಲವು ಹಿರಿಯ ಪತ್ರಕರ್ತರು, ಹಿರಿಯ ನಾಗರಿಕರುಗಳು, ಕೈಗಾರಿಕೋದ್ಯಮಿಗಳು ಮತ್ತಿತರ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ, ಬೆಂಗಳೂರಿನ ನೆಮ್ಮದಿಯ ಬಗ್ಗೆ ಕಾಳಜಿ ಉಳ್ಳ ಪ್ರಜ್ಞಾವಂತ ಪ್ರಜೆಗಳೆಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಈ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ನುಗ್ಗಿ ಬರ್ತಾ ಇದ್ದಾರೆ. ಇದುವರೆಗೂ ಜನತಾ ದರ್ಶನ ಅಂದ್ರೆ ಮುಖ್ಯಮಂತ್ರಿ ಇದ್ದಲ್ಲೇ ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಸಾಲು ನಿಲ್ಬೇಕಾಗ್ತಿತ್ತು. ಈಗ ಹಾಗಿಲ್ಲ. ಸರ್ಕಾರವೇ ಸಾರ್ವಜನಿಕರು ಓಡಾಡೋ ಸ್ಥಳಕ್ಕೆ ಬಂದ್ಬಿಟ್ಟು ಜನರ ಅಹವಾಲುಗಳನ್ನು ಕೇಳಿಸ್ಕೊಳ್ತಾ ಇದೆ. ಅತ್ಯಂತ ಸಂಯಮದಿಂದ, ತಾಳ್ಮೆಯಿಂದ ಅವರ ಟೀಕೆ ಟಿಪ್ಪಣಿಗಳನ್ನು ಕೂಡ ಆಲಿಸ್ತಾ ಇದೆ. ಈ ರೀತಿಯ ಭಾವನೆ ಮೂಡಿಸೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಕ್ರಮೇಣ ಒಂದೊಂದೇ ಹೆಜ್ಜೆ ಇಡ್ತಾ ಸಾಗಿದ್ದಾರೆ. ಮತ್ತೊಂದ್ ಕಡೆ ಇದು ಬೆಂಗಳೂರಿನ ಪಾರ್ಕ್ಗಳ ಬಗ್ಗೆ ಪರಿಚಯ ಇರೋರ್ಗೆ, ಅದರಲ್ಲೂ ಕಬ್ಬನ್ ಪಾರ್ಕ್, ಲಾಲ್ಬಾಗ್ ತರ ಪ್ರಮುಖ ಉದ್ಯಾನವನಗಳಲ್ಲಿ ಪ್ರತಿ ಭಾನುವಾರಕ್ಕೊಮ್ಮೆ ಉದಯರಾಗ ಅಂತ ಇರ್ತಾ ಇತ್ತು. ಪ್ರತಿಭಾಶಾಲಿ ಮತ್ತು ಪ್ರಖ್ಯಾತ ಸಂಗೀತಗಾರರೆಲ್ಲ ಅಲ್ಲಿ ಬಂದು ಬೆಳಗಿನ ಜಾವ 6ರಿಂದ 8 ಗಂಟೆವರೆಗೂ ತಮ್ಮ ಸಂಗೀತ ಪ್ರದರ್ಶನವನ್ನ ಕೊಡ್ತಾ ಇದ್ರು. ಹೀಗೆ ಕಾಲ್ನಡಿಗೆಗೆ ಬರೋರೆಲ್ಲರೂ ಕೂಡ ವಾಕರ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಆಸಕ್ತಿ ಇದ್ದವರೆಲ್ಲ ಬಂದು ಯಾವುದೇ ಟಿಕೆಟ್ ಇಲ್ದನೆ ಉಚಿತವಾಗಿ ಸಂಗೀತವನ್ನ ಇದುವರೆಗೂ ಆಸ್ವಾದಿಸ್ತಾ ಇದ್ರು. ಇದೀಗ ಸರ್ಕಾರವೇ ಅವರ ಪಾರ್ಕ್ಗಳಿಗೆ ಬರ್ತಾ ಇದೆ. ಇದು ಡಿ.ಕೆ. ಶಿವಕುಮಾರ್ ತಮ್ಮ ಈ 2.5 ವರ್ಷಗಳ ಅನುಭವದ ನಂತರ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಕುಂತಲ್ಲೇ ಜನ ಬರಲಿ ಅಂತ ಅಪೇಕ್ಷಿಸೋದಕ್ಕಿಂತ ನಾನೇ ಜನರಿಗೆ ಹೋಗಿ ತಲುಪಬೇಕು ಅಂತ. ಇದೀಗ ಅದರ ಪರಿಣಾಮವನ್ನು ನೋಡ್ತಾ ಇದ್ದೇವೆ. ಕಳೆದ ವಾರವಷ್ಟೇ ಬಯೋಟೆಕ್ನಾಲಜಿ ಉದ್ಯಮದ ಮೂಲ ಪ್ರವರ್ತಕೆ ಕಿರಣ್ ಮುಜುಮ್ದಾರ್ ತಮ್ಮ ಬಯೋಕಾನ್ ಕಂಪನಿಯ ಸುತ್ತಮುತ್ತಲಿರುವ ಅವ್ಯವಸ್ಥೆ ಕುರಿತೆ ಬಹಳ ಕಠೋರವಾಗಿ 2-3 ಬಾರಿ ಸರ್ಕಾರದ ಮಂತ್ರಿಗಳ ಜೊತೆಗೆ, ಉಪಮುಖ್ಯಮಂತ್ರಿ ಜೊತೆಗೆ ಮುಖಾಮುಖಿ ಆಗಿದ್ರು ಸಾಮಾಜಿಕ ಜಾಲತಾಣದಲ್ಲಿ. ಅದೇ ರೀತಿ ಟಿ.ವಿ. ಮೋಹನ್ ದಾಸ್ ಪೈ ಕೂಡ ಒಂದು ಕಾಲದಲ್ಲಿ ಇನ್ಫೋಸಿಸ್ ಬಳಗದಲ್ಲಿದ್ದ ಮೋಹನ್ ದಾಸ್ ಪೈ ಅವರು ಕೂಡ ತುಂಬಾ ಕಟುವಾಗಿ ಸರ್ಕಾರದ ವಿವಿಧ ನಡೆಗಳನ್ನು ಟೀಕಿಸ್ತಾ ಇದ್ರು. ಈಗ 2 ದಿನಗಳ ಮುಂಚೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಅವರೊಂದು ಸಂದೇಶ ಕಳಿಸಿದ್ರು. ತಾವು ಬೆಂಗಳೂರಿಗೆ ಅಭಿವೃದ್ಧಿ ಮಾಡ್ಲಿಕ್ಕೆ 1000 ಕೋಟಿ ಖರ್ಚು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀರಿ ನಿಜ,
ಆದ್ರೆ ಮುಖ್ಯಮಂತ್ರಿಗಳೇ, ನಿಮ್ದೇ ಇಲಾಖೆಯಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ, ಬೇರೆ ಬೇರೆ ಕೆಲಸಕ್ಕೆ ಇಷ್ಟಿಷ್ಟು ಅಂತ ರೇಟ್ ಬೋರ್ಡ್ ಫಿಕ್ಸ್ ಮಾಡಿದಾರಂತೆಲ್ಲ ಮಾತಾಡಿದ್ರು. ಇದಕ್ಕೆ ಪರ್ಯಾಯವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಈ ದಿಗ್ಗಜರನ್ನೆಲ್ಲ ಕರೆಸ್ಕೊಂಡ್ಬಿಟ್ಟು ತಮ್ಮ ನಿವಾಸದಲ್ಲೇ ಒಂದು ಔತಣಕೂಟ ನಡೆಸಿದ್ದಾರೆ, ಸುದೀರ್ಘವಾದ ಚರ್ಚೆ ಸಂವಾದಗಳನ್ನ ನಡೆಸುತ್ತಾರೆ. ಅದಾದ ನಂತರ ಬೆಂಗಳೂರು ಅಭಿವೃದ್ಧಿಗೋಸ್ಕರ ಈ ತಂತ್ರಜ್ಞಾನ ಆಧಾರಿತ ಉದ್ಯಮದ ದಿಗ್ಗಜರುಗಳು ಸೇರಿದಂತೆ ಅನೇಕ ಜನಪರ ಕಾಳಜಿಯುಳ್ಳ ಹಿರಿಯ ಪ್ರಜ್ಞಾವಂತ ನಾಗರಿಕರನ್ನೆಲ್ಲ ಸೇರಿಸಿ ಒಂದು ಸಲಹಾ ಸಮಿತಿ ರಚಿಸಿಕೊಂಡಿದ್ದಾರೆ. ಕಿರಣ್ ಮುಜುಮ್ದಾರ್, ಟಿ ವಿ ಮೋಹನ್ ದಾಸ್ ಪೈ ಸೇರಿದಂತೆ ಅವ್ರಿಗೆ ತಮ್ಮ ರಾಜಕೀಯ ಗುರು ದಿವಂಗತ ಎಸ್ ಎಂ ಕೃಷ್ಣ ಅವರ ಪ್ರಯೋಗ ನೆನಪಾಗಿರಬೇಕು. ಎಸ್ ಎಂ ಕೃಷ್ಣ ಅವಧಿಯಲ್ಲಿ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ BATF ಅನ್ನೋ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ರು. ಆವಾಗಲೇ ಬೆಂಗಳೂರಿನ ನಾಗರಿಕರಿಗೆ ಇನ್ಫೋಸಿಸ್, ವಿಪ್ರೋ, ಬಯೋಕಾನ್ ಮತ್ತಿತರ ತಂತ್ರಜ್ಞಾನ ಕ್ಷೇತ್ರದ ಉದ್ಯಮಶೀಲ ಪ್ರತಿಭಾಶಾಲಿ ಉದ್ಯಮಿದಾರರ ಅವರ ಸೇವೆಯನ್ನ, ಸಲಹೆಗಳನ್ನ ಮತ್ತು ಅವರಲ್ಲಿರೋ ತಿಳುವಳಿಕೆಯನ್ನ ಯಾವ ರೀತಿ ನಗರದ ಅಭಿವೃದ್ಧಿಗೆ ಬಳಸಬೇಕು ಅನ್ನೋ ಒಂದು ದೊಡ್ಡ ಪ್ರಯೋಗ ಮಾಡಿದ್ರು. ಖಾಸಗಿ ಸರ್ಕಾರಿ ಸಹಭಾಗಿತ್ವ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಪ್ರಯೋಗ ಕೂಡ ಇಡೀ ದೇಶದಲ್ಲೇ ಮೊದಲು ಮಾಡಿದ್ದು ಎಸ್ ಎಂ ಕೃಷ್ಣ. ಬಹುಶಃ DKಶಿ ಅವ್ರಿಗೆ ಅನ್ಸಿದೆ, ನಮ್ಮ ಗುರು ಕೃಷ್ಣರವರ ಪ್ರಯೋಗವನ್ನೇ ಯಾಕೆ ಪುನರಾವರ್ತನೆ ಮಾಡಬಾರ್ದು ಅಂತ. ಇದೀಗ ಇದರ ಪರಿಣಾಮ ಏನ್ ಗೊತ್ತಾ? ಇದುವರೆಗೂ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿಯನ್ನೇ ರೂಢಿಸ್ಕೊಂಡು ಬಂದಿರೋ ಮಹಾನಗರದ ನಾಗರಿಕರಿಗೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲೂ ಒಂದಿಷ್ಟು ಜನ ಸಮರ್ಥರಿದ್ದಾರೆ ಅನ್ನೋ ಒಂದು ಸದಭಿಪ್ರಾಯ ಮೂಡಿಸೋ ಒಂದು ವಾತಾವರಣ ನಿರ್ಮಾಣವಾಗಿದೆ. ಯಾಕೆ DKಶಿಗೂ ಒಂದು ಚಾನ್ಸ್ ಕೊಡಬಾರ್ದು ಅಂತಂದ್ಬಿಟ್ಟು. ಹೀಗಾಗಿ DKಶಿ ಅವರು ತಲುಪಿರುವ ಈ ಹಂತವನ್ನ ಉದಯ ಕಾಲ ಅಂತ ವರ್ಣಿಸಲೇಬೇಕಾಗಿದೆ. ನಮಗೆ ನೆನಪಿರಲಿ, ಬೆಳಗಾವಿಯಲ್ಲಿ ನಡೆದ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವಾಗ ಮುಖ್ಯ ಅತಿಥಿಯಾಗಿದ್ದ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಒಂದು ಮಾತು ಹೇಳಿದ್ರು. ಅಲ್ಲಿರೋ ಯುವ ಪ್ರೇಕ್ಷಕರುಗಳೆಲ್ಲ, ಯುವ ಸಾಹಿತಿಗಳೆಲ್ಲ, ನೀವೆಲ್ಲ ಉದಯಿಸುವ ಸೂರ್ಯ, ನಾವೆಲ್ಲ ಮುಳುಗುವ ಸೂರ್ಯ ಅಂತ ಹೇಳಿದ್ರು. ನಾವೆಲ್ಲ ಸಂಧ್ಯಾ ಕಾಲದಲ್ಲಿದ್ದೇವೆ, ನೀವೆಲ್ಲ ಉದಯಿಸುವ ಕಾಲದಲ್ಲಿದ್ದೀರಿ ಅಂತ. ಬಹುಶಃ ಇನ್ನು 60ರ ಹರೆಯದಲ್ಲಿರೋ DK ಶಿವಕುಮಾರ್ ಆ ರೀತಿ ಉದಯ ಕಾಲ ಸಮೀಪಿಸ್ತಾ ಇದೆ ಅಂತ ಕಾಣುತ್ತೆ. ಕಾಂಗ್ರೆಸ್ ಅಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ ಏನೇ ಬಿರುಗಾಳಿ ಹೇಳ್ತಾ ಇದ್ರು ಕೂಡ, ಪ್ರತಿ ದಿವಸ ಒಂದಿಲ್ಲ ಒಬ್ರು ಹೇಳಿಕೆ ಕೊಟ್ಬಿಟ್ಟು ಧೂಳು ಎಬ್ಬಿಸ್ತಾ ಇದ್ರು ಕೂಡ ಅದು ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದವ್ರಂತೆ DK ಶಿವಕುಮಾರ್ ಬೆಂಗಳೂರು ಮಹಾನಗರದ ನಾಗರಿಕರ ಮಧ್ಯೆ ಸಂಚಾರ ಶುರು ಮಾಡಿದ್ದಾರೆ. ಇದಕ್ಕೆ ತದ್ವಿರುದ್ಧವಾಗಿ ಮುಖ್ಯಮಂತ್ರಿಗಳ ಪುತ್ರ ಡಾಕ್ಟರ್ ಯತೀಂದ್ರ ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಸಂಸ್ಥಾನದಲ್ಲಿ, ಅವರೆಲ್ಲ ಸಂಸ್ಥಾನಕರೇ ಆಗ್ಬಿಟ್ಟಿದ್ದಾರೆ, ಜಾರಕಿಹೊಳಿ ಸಹೋದರರು, ಅವ್ರದೇ ಒಂದು ರಿಪಬ್ಲಿಕ್, ಆ ರಿಪಬ್ಲಿಕ್ ಆಫ್ ಬೆಳಗಾವಿಗೆ ಹೋಗ್ಬಿಟ್ಟು ರಾಯಬಾಗದಲ್ಲಿ ನಡೆದ ಒಂದು ಸಭೆಯಲ್ಲಿ, ಅದು ಕನಕದಾಸರ ಜಯಂತ್ಯೋತ್ಸವದಲ್ಲಿ ಹೋಗ್ಬಿಟ್ಟು ತಮ್ಮ ತಂದೆ ಪರ ಒಂದು ಹೇಳಿಕೆ ಬಿತ್ತರಿಸ್ಬಿಟ್ರು. ನಮ್ಮ ತಂದೆಯವರು ತಮ್ಮ ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ, ಅವರ ನಂತರ ಕಾಂಗ್ರೆಸ್ ಪಕ್ಷವನ್ನ ಸತೀಶ್ ಜಾರಕಿಹೊಳಿ ಅವರೇ ಮುನ್ನಡೆಸ್ಕೊಂಡು ಹೋಗ್ಬೇಕು, ಅದಕ್ಕೆ ಬೇಕಾದಂತ ಎಲ್ಲ ಸೈದ್ಧಾಂತಿಕ ಬದ್ಧತೆ ಅವ್ರಿಗಿದೆ ಅಂತೆಲ್ಲ ಹೇಳ್ಬಿಟ್ರು. ಅದಕ್ಕೆ ಬಂದ ಟೀಕೆ ಟಿಪ್ಪಣಿಗಳಿಗೆ ಎದುರಾದಾಗ ಸ್ವತಃ ಮುಖ್ಯಮಂತ್ರಿಗಳೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಾನು ಯತೀಂದ್ರನಿಗೆ ಕೇಳಿದೆ ಏನೇ ಇಂಥ ಹೇಳಿಕೆ ಕೊಟ್ಟಿದ್ಯಾ ಅಂತಂದಾಗ, ಇಲ್ಲ ನಾನು ಸೈದ್ಧಾಂತಿಕವಾಗಿ ಮಾತಾಡಿದೆ ಡ್ಯಾಡಿ, ನಾನು ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿಲ್ಲ, ಅಹಿಂದ ಚಳವಳಿಯ ನಾಯಕತ್ವಕ್ಕೆ ಅವರೇ ಸೂಕ್ತ ಅಂತ ಹೇಳಿದೆ ಅಂತ ಇತ್ಯಾದಿ ಹೇಳಿದ್ರು. ಸಿದ್ದರಾಮಯ್ಯನವರ ಫಜೀತಿ ಏನು ಅಂತಂದ್ರೆ, ಅವರು ಮೊದಲ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಇದಾದ ನಂತರ 2.5 ವರ್ಷ ಮುಗಿಸ್ತಾ ಬಂದಿದ್ದಾರೆ. ಜಾತಿ ಮೀಸಲಾತಿ ಹೊರತುಪಡಿಸಿದ್ರೆ ಇನ್ಯಾವ ಹೊಸ ವಿಚಾರಧಾರೆ ಅವರಿಂದ ಹೊರಹೊಮ್ತಾ ಇಲ್ಲ. ಅವರು ಒಡ್ಡೋಲಕದಲ್ಲಿ ಅನೇಕ ಸ್ವಘೋಷಿತ ಪ್ರಗತಿಪರ ಎಡಪಂಥೀಯ ಸಾಹಿತಿಗಳು, ಕಲಾವಿದರು ಮತ್ತಿತರರು, ಶಿಕ್ಷಣ ತಜ್ಞರೆಲ್ಲ ಸಲಹೆಗಾರರಾಗಿದ್ರು ಕೂಡ ಅವು ಯಾವುದು ಹೊರಹೊಮ್ತಾ ಇಲ್ಲ. ಸಿದ್ದರಾಮಯ್ಯನವರು ಎಲ್ಲೋ ಒಂದು ಸಂತೃಪ್ತ ಸ್ಥಿತಿಯನ್ನ ತಲುಪಿದ್ದಾರೆ ಅಂತ ಕಾಣುತ್ತೆ. ಅದು ಇಂಗ್ಲಿಷ್ನಲ್ಲಿ ಕಾಂಪ್ಲಸೆನ್ಸಿ ಅಂತ ಕರೀತಾರೆ. ಕಾಂಪ್ಲಸೆಂಟ್ ಸ್ಟೇಜ್ ಅಂದ್ರೆ ನನಗೆ ಇನ್ನೇನು ಆಗಬೇಕಾಗಿದೆ, ನಾನು ಇನ್ನೇನು ಸಾಧಿಸ್ಬೇಕಾದದ್ದು ಏನೂ ಇಲ್ಲ, ನನ್ನ ನಾಯಕತ್ವ ಕುರಿತಂತೆ ಏನೂ ಸಾಬೀತು ಮಾಡ್ಬೇಕಾಗಿಲ್ಲ, ಆ ಹಂತಕ್ಕೆ ಹೋಗಿದ್ದಾರೆ ಅಂತ ಕಾಣುತ್ತೆ. ಅವರ ಇತ್ತೀಚಿನ ಅವ್ರು ಹಚ್ಕೊಂಡಿರೋ ಗೇಳು ಈ ಜಾತಿ ಗಣತೆಯ ಫಲಿತಾಂಶ ದೊಡ್ಡ ಕ್ರಾಂತಿಕಾರಿ ಸಾಮಾಜಿಕ ಕ್ರಾಂತಿಯನ್ನೇ ಉಂಟು ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಅವ್ರು ಅರ್ಥ ಮಾಡ್ಕೊಳ್ಳಿ, ಅವ್ರು ಈಗಾಗಲೇ ಅವರು ಬೆಳೆದು ಬಂದ ದಾರಿ ಕೂಡ ಬದಲಾಗ್ಬಿಟ್ಟಿದೆ. ಅವರು 80ರ ದಶಕದಲ್ಲಿ ಶಾಸಕರಾಗಿ ತಮ್ಮ ಬದುಕನ್ನು ಶುರು ಮಾಡಿದ್ಮೇಲೆ 42 ವರ್ಷಗಳಿಂದ ಸತತವಾಗಿ ಅಧಿಕಾರಸ್ಥ ಹುದ್ದೆಯಲ್ಲಿದ್ದಾರೆ. ಒಂದು 2-3 ಬಾರಿ ಮಾಜಿ ಶಾಸಕರಾಗಿದ್ರು. ಆಗಲೂ ಕೂಡ ವ್ಯಕ್ತಿಗತವಾಗಿ ಅವ್ರ ವರ್ಚಸ್ಸು ಕಡಿಮೆ ಆಗಿರಲಿಲ್ಲ. ಆದ್ರೆ ಜನತೆ
ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಅಂತಂದ್ರೆ ಕೇವಲ ಪಕ್ಷಗಳು, ವ್ಯಕ್ತಿಗಳು ಅಥವಾ ಸರ್ಕಾರಗಳ ಬದಲಾವಣೆ ಮಾತ್ರವಲ್ಲ. ಜನ ನಿರೀಕ್ಷಿಸ್ತಾ ಇರೋದು ಒಂದು ಹೊಸ ಬಗೆಯ ಆಳುವ ಸಂಸ್ಕೃತಿಯನ್ನ, ಒಂದು ಹೊಸ ಅಡ್ಮಿನಿಸ್ಟ್ರೇಟಿವ್ ಕಲ್ಚರ್ ಬರಲಿ ಅಂತ ಬಯಸ್ತಾ ಇದ್ದಾರೆ. ಹೊಸ ಬಗೆಯ ಚಿಂತನೆ, ಧೋರಣೆ, ಮನೋಧರ್ಮ ಮತ್ತು ಕಾರ್ಯಶೈಲಿಯನ್ನ ಬಯಸ್ತಾ ಇದ್ದಾರೆ. ಇದ್ರ ಡಿ ಕೆ ಶಿವಕುಮಾರ್ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ ದಿಲ್ಲಿಗೆ ಅವ್ರು ಹಾರಿ ಹೋಗಿದ್ದಾಗಿದೆ. 3 ದಿನಗಳ ಕಾಲ ಖಾಸಗಿ ಕೆಲಸ ಅಂತ ಅವ್ರು ಎಷ್ಟೇ ಹೇಳ್ಕೊಂಡ್ರು ಕೂಡ ಖಂಡಿತವಾಗಿಯೂ ಇವತ್ತಿನ ರಾಜಕೀಯ ಸಂಕ್ರಮಣ ಕಾಲದಲ್ಲಿ, ಅವರ ಪಕ್ಷದ ಸಂಕ್ರಮಣ ಕಾಲದಲ್ಲಿ ಮತ್ತೆ ಹೈಕಮಾಂಡ್ನ ಗರ್ಭಗುಡಿಗೆ ತಲುಪಿದ್ದಾರೆ. ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಬದಲಾವಣೆ ಅಂತಂದ್ರೆ ಸಿದ್ದರಾಮಯ್ಯನ ಬದಲು ಡಿ ಕೆ ಶಿ ಬರೋದಂತಲ್ಲ. ಡಿ ಕೆ ಶಿ ಆ ಮುಖ್ಯಮಂತ್ರಿ ಪದವಿಗೆ ಹೊಸತನ ತರೋದಾದ್ರೆ ಯಾವ ರೀತಿ ಇದೀಗ ಒಂದು ಪ್ರಜ್ಞಾಪೂರ್ವಕ ವಿನಮ್ರತೆಯನ್ನು ರೂಢಿಸ್ಕೊಂಡ್ಬಿಟ್ಟು ಬೆಂಗಳೂರು ವಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೋ, ಅದೇ ಶೈಲಿಯಲ್ಲಿ ಮುಂದುವರೆದ್ರೆ ಅವರ ಬಹುಕಾಲದ ಕನಸು ನನಸಾಗಬಹುದು. ಸಿದ್ದರಾಮಯ್ಯನವರು ವಿಷಾದ ಪಡಬೇಕಾಗಿಲ್ಲ. ಎಲ್ಲೋ ಒಂದ್ ಕಡೆ ತಮಗಿಂತ ವಯಸ್ಸಲ್ಲೂ ಕಿರಿಯ, ತಮಗಿಂತ ಸ್ವಲ್ಪ ತತ್ಕಾರಣದಿಂದಾಗೇನೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ಚೈತನ್ಯದ ದೃಷ್ಟಿಯಿಂದ, ಕ್ರಿಯಾಶೀಲತೆ ದೃಷ್ಟಿಯಿಂದ ಹೆಚ್ಚು ಸಮರ್ಥನಾಗಿರೋ ಡಿ ಕೆ ಶಿ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಮತ್ತು ಅವರು ಅನುಯಾಯಿಗಳು ಅಸೂಯೆ ಪಡ್ಬೇಕಾಗಿಲ್ಲ. ಅವ್ರಿಗೊಂದು ಚಾನ್ಸ್ ಕೊಟ್ಟು ನೋಡೋಣ. ತುಂಬಾ ಹಾರಾಡ್ತಾ ಇದ್ರು, ಏನ್ ಸಾಧಿಸ್ತಾರೆ ನೋಡೋಣ ಅಂತ. ಡಿ ಕೆ ಶಿವಕುಮಾರ್ ಅಲ್ಲಿ ಕಂಡಿರೋ ಬದಲಾವಣೆಯ ಮೊದಲ ಸೂಚನೆ ಸಿಕ್ಕಿದ್ದು ಈಗ 6 ತಿಂಗಳ ಹಿಂದೆ ಅವರು ಆ ವಾರಣಾಸಿಯಲ್ಲಿ ನಡೆಯೋ ಗಂಗಾ ಆರತಿಯನ್ನು ನೋಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಮಲ್ಲೇಶ್ವರದ ಸ್ಯಾಂಕಿ ಕೆರೆ ದಂಡೆ ಮೇಲೆ ಒಂದು ಕಾವೇರಿ ಆರತಿ ಅಂತ ಮಾಡ್ಬಿಟ್ರು. ಸುಮಾರು 4 ಗಂಟೆಗಳ ಕಾಲ ನಡೆದ ಆ ಕಾರ್ಯಕ್ರಮದಲ್ಲಿ ಬಹುಪಾಲು ಪಾಲ್ಗೊಂಡ ಪ್ರೇಕ್ಷಕರೆಲ್ಲ ಈ ಬಿಜೆಪಿ ಮತದಾರರೇ ಅಂತ ನಾವ್ ಯಾರನ್ನ ಅನ್ಕೊಂಡಿದೀವಿ ಅವರೇ. ಬೆಂಗಳೂರಿನ ವಿದ್ಯಾವಂತ ಮತದಾರಗಳೇ ದೊಡ್ಡ ಸಂಖ್ಯೆಯಲ್ಲಿದ್ರು. ಆ ಸಮಾರಂಭವನ್ನ ಅಚ್ಚುಕಟ್ಟಾಗಿ, ವೈಭವೋಪೇತವಾಗಿ, ಅದೇ ರೀತಿ ಅದೊಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಸಮಾರಂಭದಂತಾನೆ ನಡೆಸಿದ್ರು ಡಿ ಕೆ ಶಿ. ಅದರಲ್ಲಿ ಒಂದೇ ಒಂದು ಸಾರಿ ಬಾಯಿ ತಪ್ಪಿ ಕೂಡ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಸರ್ಕಾರನೋ ಮಾತೇ ಬರಲಿಲ್ಲ. ಬೆಂಗಳೂರಿಗೆ ಕಾವೇರಿ ನೀರನ್ನ ಹರಿಸಲಿರೋ ಭಗೀರಥ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೊಬಿಟ್ಟಿದ್ರು. ಅವತ್ತು ಗಾಬರಿ ಆಗಿದ್ದು ಕಾಂಗ್ರೆಸ್ ನಾಯಕರುಗಳೆಲ್ಲ, ಬಿಜೆಪಿ ನಾಯಕರುಗಳೇ. ಎಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ವೋಟ್ ಬ್ಯಾಂಕ್ ಅನ್ನು ಹೈಜಾಕ್ ಮಾಡ್ತಿದ್ದಾರೆ ಅನ್ನೋ ಒಂದು ಕಂಪನವನ್ನು ಹುಟ್ಟಿಸಿದ್ರು. ಅದೇ ಜಾಡಿನಲ್ಲಿ ಸಾಗಿ ಇತ್ತೀಚೆಗೆ ನವರಾತ್ರಿಯ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಯ ಬಣ ವೈಚಾರಿಕತೆ ಹೆಸರಲ್ಲಿ ಅದನ್ನು ವಿರೋಧಿಸ್ತಾ ಇದ್ರು ಕೂಡ ಪಟ್ಟು ಹಿಡಿದ್ಬಿಟ್ಟು ಕನ್ನಂಬಾಡಿ ಅಣೆಕಟ್ಟಿನ ಆವರಣದಲ್ಲಿ ಕಾವೇರಿ ಆರತಿಯನ್ನ ನಡೆಸೇ ಬಿಟ್ರು. 4 ದಿವಸ ಕಾವೇರಿ ಆರತಿ ನಡೆಸೇ ಬಿಟ್ರು. ಚಾಮುಂಡೇಶ್ವರಿ ದೇವಸ್ಥಾನದ ಉದ್ಘಾಟನೆಯಲ್ಲಿ ಡಿ ಕೆ ಶಿ ಗೈರ್ಹಾಜರಾದ್ರೆ ಕನ್ನಂಬಾಡಿ ಅಣೆಕಟ್ಟಿನ ಕಾವೇರಿ ಆರತಿಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಅವರ ಸಹಚರರು ಗೈರ್ಹಾಜರಾಗಿದ್ರು. ಇರಲಿ, ಮೇಲ್ನೋಟಕ್ಕೆ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಇದು ಡಿ ಕೆ ಶಿಗೆ ಉದಯ ಕಾಲ, ಸಿದ್ದರಾಮಯ್ಯನವ್ರಿಗೆ ಸಂಧ್ಯಾಕಾಲ. ಸಿದ್ದರಾಮಯ್ಯನವ್ರಂತ ಘೋರವಾದ ಅಪರಾಧಗಳನ್ನೇನು ಮಾಡಿಲ್ಲ, ಆದ್ರೆ ತಮ್ಮ ಕ್ರಿಯಾಶೀಲತೆ ಯುಗ ಮುಗಿದಿದೆ ಅನ್ನೋ ವಾಸ್ತವತೆಯನ್ನು ಅರ್ಥ ಮಾಡಿಕೊಂಡು ಬೇರೆಯವರಿಗೆ ದಾರಿ ಮಾಡಿಕೊಟ್ರೆ ಸೂಕ್ತವಾಗುತ್ತೆ. ಇಲ್ಲಿ ಜಾತಿ ಕೇಂದ್ರಿತ ಆಯ್ಕೆಗಿಂತ ವ್ಯಕ್ತಿ ಕೇಂದ್ರಿತ ಆಯ್ಕೆಗೆ ಕಾಂಗ್ರೆಸ್ ಪಕ್ಷ ಒಂದ್ಸರಿಯಾದ್ರೂ ಸ್ಪಂದಿಸ್ಲಿ. ಕಾಂಗ್ರೆಸ್ ಹೈಕಮಾಂಡು ಕೇವಲ ಜಾತಿ ಕೇಂದ್ರಿತ ಸೆಲೆಕ್ಷನ್ ಮಾಡೋದ್ರ ಬದಲು ಯಾರು ಪ್ರತಿಭೆ, ಪರಿಶ್ರಮ, ಸಾಮರ್ಥ್ಯ ಮತ್ತು ಕ್ರಿಯಾಶೀಲತೆಯನ್ನು ತೋರ್ತಾರೋ ಅಂಥ ನಾಯಕನನ್ನು ಕೊಡ್ಲಿ ಅನ್ನೋದೇ ಕನ್ನಡಿಗರ ಬಯಕೆ. ಬರುವ ರಾಜ್ಯೋತ್ಸವದಷ್ಟೊತ್ತಿಗೆ ಈ ನಾಯಕತ್ವ ಅಥವಾ ಪುನರ್ರಚನೆ, ಈ ಸಂದಿಗ್ಧ ಅದಕ್ಕೊಂದು ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.